ಹಾಯ್ ಎವ್ರಿವನ್, ಇವತ್ತಿನ ತರಗತಿಯಲ್ಲಿ ನಾವು ಡೈಲಿ ಯೂಸ್ ಆಫ್ ಸೆಂಟೆನ್ಸ್ಗಳ ಬಗ್ಗೆ ನೋಡೋಣ. ಅಂತಂದರೆ ನಾವು ದಿನನಿತ್ಯದಲ್ಲಿ ಯಾವ ರೀತಿ ಪದಗಳನ್ನು ಬಳಕೆ ಮಾಡಿ ಈಸಿ ವೇ ಮೂಲಕ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಅಂತ ನೋಡೋಣ. ನಾವು ಇವಾಗ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಸಿಟ್ ಡೌನ್ ಅಂತ ಹೇಳ್ತೀವಿ. ಅದೇ ರೀತಿ ವೇಕಪ್, ಮುಂಜಾನೆ ಎದ್ದೇಳಿ ಅಂತ ಹೇಳ್ತೀವಲ್ವ, ಅದಕ್ಕೆ ಏನಂತ ಹೇಳ್ತೀವಿ, ವೇಕಪ್ ಅಂತ ಹೇಳ್ತೀವಿ. ಸ್ನಾನ ಮಾಡಿ ಅಂತ ಹೇಳ್ತೀವಲ್ವಾ, ಅದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಟೇಕ್ ಅ ಬಾತ್ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಡ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತಂದರೆ ನಿಂದು ತಿಂಡಿ ಆಯಿತಾ ಅಂತ ಕೇಳಬೇಕಂತಂದರೆ ಡಿಡ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೇಳ್ತೀವಿ. ಅದೇ ರೀತಿ ನಿಂದು ಊಟ ಆಯಿತಾ ಅಂತ ಕೇಳಬೇಕಂತಂದರೆ, ಅಥವಾ ಮಧ್ಯಾಹ್ನದ ಊಟ ಕೇಳಬೇಕಂತಂದರೆ ನಾವು ಡಿಡ್ ಯು ಹ್ಯಾಡ್ ಯುವರ್ ಲಂಚ್ ಅಂತ ಕೇಳ್ತೀವಿ. ರಾತ್ರಿದು ಊಟ ಆಯಿತಾ ಅಂತ ಕೇಳಬೇಕಂತಂದರೆ ಡಿಡ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತ ಕೇಳ್ತೀವಿ. ಅದೇ ರೀತಿ ಲುಕ್ ಹಿಯರ್, ಇಲ್ಲಿ ನೋಡು ಅಂತ ಹೇಳ್ತೀವಲ್ವ, ಅದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಲುಕ್ ಹಿಯರ್ ಅಂತ ಹೇಳ್ತೀವಿ. ಟೇಕ್ ಇಟ್, ನಾವು ಯಾರಿಗಾದ್ರೂ ಏನಾದರೂ ವಸ್ತುವನ್ನು ಕೊಡಬೇಕಂತಂದರೆ ಅವಾಗ ಏನಂತ ಹೇಳ್ತೀವಿ, ಟೇಕ್ ಇಟ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿಂದ ಹೋಗು ಅಂತ ಹೇಳಲಿಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಗೋ ಅಂತ ಹೇಳ್ತೀವಿ. ಅದೇ ರೀತಿ ಬಾ ಅಂತ ಹೇಳಲಿಕ್ಕೆ ಕಮ್ ಅಂತ ಹೇಳ್ತೀವಿ. ಅದೇ ರೀತಿ ಬೇಗ ಬೇಗ ಅಥವಾ ಅವಸರ ಅಂತ ಹೇಳಲಿಕ್ಕೆ ಹರಿ ಅಪ್ ಅಂತ ಹೇಳ್ತೀವಿ. ಅದೇ ರೀತಿ ಎದ್ದು ನಿಂತ್ಕೋ ಅಂತ ಹೇಳ್ಬೇಕು, ನಾವು ಎದ್ದು ನಿಂತ್ಕೋ ಅಂತ ಹೇಳಬೇಕಲ್ವ, ಅದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಸ್ಟ್ಯಾಂಡ್ ಅಪ್ ಅಂತ ಹೇಳ್ತೀವಿ. ಯಾರಾದರೂ ಇವಾಗ ಸ್ಟೂಡೆಂಟ್ಸು ಕ್ಲಾಸಿಂದ ಒಳಗಡೆ ಬರಬೇಕಂತಂದರೆ, ಲೇಟ್ ಮಾಡಿ ಬಂದಿರ್ತಾರೆ, ಒಳಗಡೆ ಬರಬೇಕಂದ್ರೆ ಕಮ್ಮಿಂಗ್, ಒಳಗಡೆ ಬಾ ಅಂತ ಹೇಳ್ತೀವಿ. ಅದೇ ರೀತಿ ಯಾರಾದರೂ ಮನೆಗೆ ಬಂದರೆ ಅವ್ರಿಗೇನಂತ ಹೇಳ್ತೀವಿ, ಒಳಗಡೆ ಬನ್ನಿ ಅಂತ ಹೇಳಲಿಕ್ಕೆ ಕಮ್ಮಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಗೋ ಹೆಡ್, ಹೋಗಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಡೋಂಟ್ ಮೂವ್, ಏನು ಮಾಡಬೇಡ, ಅಲ್ಲಾಡಬೇಡ ಅಂತ ಹೇಳ್ತೀವಿ. ಅದೇ ರೀತಿ ಐ ನೋ, ನಂಗೆ ಗೊತ್ತು ಅಂತ ಹೇಳಲಿಕ್ಕೆ ಏನಂತೀವಿ, ಸಿಂಪಲ್ ಆಗಿ ಹೇಳ್ತೀವಿ, ಏನಂತ ಹೇಳಿ ಐ ನೋ ಅಂತ ಹೇಳ್ತೀವಿ. ಅದೇ ರೀತಿ ಎನಿಥಿಂಗ್ ಎಲ್ಸ್, ಮತ್ತೇನಾದರೂ ಬೇಕಾ ಅಂತ ಕೇಳಬೇಕಂದ್ರೆ ಎನಿಥಿಂಗ್ ಎಲ್ಸ್, ಮತ್ತೇನಾದರೂ ಇದೆಯಾ ಅಂತ ಹೇಳ್ತೀವಿ. ಐ ಫಾರ್ ಗೋಟ್ ಅಂತ ಅಂತೀವಿ. ನಾನು ಯಾರಾದರೂ ಏನಾದರೂ ಹೇಳಿರ್ತಾರೆ ನಮ್ಗೆ ಯಾವುದಾದ್ರೂ ವಸ್ತುವನ್ನು ತೊಗೊಂಬರ್ಲಿಕ್ಕೆ, ಆವಾಗ ನಾನು ಅದನ್ನ ಮರ್ತು ಬಿಟ್ಟರೆ, ತೊಗೊಂಡು ಬರೋದನ್ನು ಮರ್ತು ಬಿಟ್ಟರೆ ಆ ಟೈಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಐ ಫಾರ್ ಗೋಟ್ ಅಂತ ಹೇಳ್ತೀವಿ. ಅದೇ ಯಾರಾದರೂ ಏನು ಪರವಾಗಿಲ್ಲ ಅಂತ ಹೇಳಬೇಕಂತಂದರೆ ಏನಂತ ಹೇಳ್ತೀವಿ, ಇಟ್ಸ್ ಓಕೆ ಅಂತ ಹೇಳ್ತೀವಿ. ಅದೇ ರೀತಿ ಯಾರಾದರೂ ಬಂದರೆ, ಯಾವಾಗಾದರೂ ಬಂದಿರ್ತಾರಲ್ವ, ಯಾವಾಗ ಬಂದೆ ಅಂತ ಕೇಳಬೇಕಂತಂದ್ರೆ ನಾವು ವೆನ್ ಡು ಯು ಕಮ್ ಅಂತ ಕೇಳ್ತೀವಿ, ನೀನು ಯಾವಾಗ ಬಂದೆ ಅಂತ ಕೇಳ್ತೀವಿ. ಅದೇ ರೀತಿ ಯಾರಾದರೂ ಔಟ್ಸೈಡ್ ಹೋಗಿದ್ರೆ ಅವರು ಎಲ್ಲಿದ್ದಾರೆ ಅಂತ ಕೇಳಬೇಕಲ್ವಾ, ಆ ಟೈಮಲ್ಲಿ ನಾವು ಏನಂತ ಕೇಳ್ತೀವಿ, ವೇರ್ ಆರ್ ಯು, ನೀನು ಎಲ್ಲಿದೆಯಾ ಅಂತ ಕೇಳ್ತೀವಿ. ಅದೇ ರೀತಿ ಯಾರಾದರೂ ಆರಾಮಿದೆ, ನಾವು ಕನ್ನಡದಲ್ಲಿ ಏನಂತ ಕೇಳ್ತೀವಿ, ಆರಾಮಿದ್ದೀರಾ ಅಥವಾ ಅಂತ ಕೇಳ್ತೀವಲ್ವ, ಅದಕ್ಕೇನಂತ ಕೇಳ್ತೀವಿ ಹೌ ಡು ಯು ಡೂನು ಅಂತ ಹೇಳಿ ಕೇಳ್ಬೋದು. ಅದೇ ರೀತಿ ಹೌ ಆರ್ ಯು ಅಂತ ಹೇಳಿನೂ ಕೇಳ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತಂದರೆ, ನಾವು ಇವಾಗ ಔಟ್ಸೈಡ್ ಏನಾದರೂ ತರೋಕ್ಕೆ ಹೋಗುತ್ತೀವಿ, ಆವಾಗ ಯಾರೇನಾದರೂ ಕರಿಬೇಕಂತಂದರೆ, ನಮಗೇನಾದರೂ ಕೇಳಬೇಕಂತಂದರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಾವೇನಂತ ಹೇಳ್ತೀವಿ ಅಂತಂದರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತಂದರೆ, ಯಾರಿಗಾದರೂ ಏನಾದರೂ ಹೇಳ್ಬೇಕಂತಂದರೆ ಹಲೋ ಅಂತ ಹೇಳ್ತೀವಿ. ಅವ್ರು ಮಾತಾಡ್ಸ್ಬೇಕಂತಂದರೆ ಅವಾಗ ಆ ಟೈಮಲ್ಲಿ ಹಾಯ್ ಅಂತಲೂ ಹೇಳ್ತೀವಿ, ಇಲ್ಲ ಅಂತಂದರೆ ಹಲೋ ಅಂತಲೂ ಹೇಳ್ತೀವಿ. ಅದೇ ರೀತಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ವೆಲ್ ಡನ್ ಅಂತಲೂ ಹೇಳ್ತೀವಿ. ಇವಾಗ ಇನ್ನೊಮ್ಮೆ ಪ್ರಯತ್ನ ಮಾಡು ಅಂತ ಹೇಳಬೇಕಂತಂದರೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಟ್ರೈ ಇಟ್ ಅಂತ ಹೇಳ್ತೀವಿ ಅಲ್ವಾ, ಮರಳಿ ಪ್ರಯತ್ನಿಸು ಅಂತ ಹೇಳ್ತೀವಿ. ದಿಸ್ ಈಸ್, ಯಾರಾದರೂ ಫೆನ್ ತೋರಿಸಿ ಇದೇನಂತ ಕೇಳಿದರೆ ದಿಸ್ ಈಸ್ ಅ ಪೆನ್ ಅಂತ ಹೇಳ್ಬೋದು. ಅದೇ ರೀತಿ ಅಲ್ಲಿ ಟೇಬಲ್ ಇದ್ದರೆ ದಿಸ್ ಈಸ್ ಅ ಟೇಬಲ್ ಅಂತ ಹೇಳ್ಬೋದು. ಅದೇ ರೀತಿ ಅಲ್ಲಿ ಚೇರ್ ಇದ್ದರೆ ಅಲ್ಲಿ ದಿಸ್ ಈಸ್ ಅ ಚೇರ್ ಅಂತ ಹೇಳ್ಬೋದು. ಅದೇ ರೀತಿ ನೀನು ಎಲ್ಲಿ ವಾಸವಾಗಿದೆಯಾ ಅಂತ ಕೇಳಿದ್ರೆ ಐ ಸ್ಟೇ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು, ಅಥವಾ ಐ ಸ್ಟೇ ಇನ್ ಹುಬ್ಳಿ ಅಂತ ಹೇಳ್ಬೋದು, ಐ ಸ್ಟೇ ಇನ್ ಬಾಗಲಕೋಟೆ ಅಂತ ಹೇಳ್ಬೋದು, ಐ ಸ್ಟೇ ಇನ್ ತುಮಕೂರು ಅಂತ ಹೇಳ್ಬೋದು, ಎಕ್ಸೆಟ್ರಾ. ಅವ್ರು ಯಾರು ಅಂತ ಕೇಳಿದ್ರೆ, ಯಾರಾದರೂ ನಿಮ್ಮ ಟೀಚರ್ ನೋಡಿ ನಿಮ್ಮ ಮಮ್ಮಿ ಕೇಳ್ತಾರೆ ಅವ್ರು ಯಾರು ಅಥವಾ ಯಾರಂತ ಕೇಳ್ತಾರೆ, ಅವಾಗ ಏನಂತ ಹೇಳ್ಬೋದು ಅಂತಂದರೆ ಶಿ ಈಸ್ ಅ ಟೀಚರ್ ಅಂತ ಹೇಳ್ಬೋದು. ಅಥವಾ ಯಾರನ್ನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಂತಂದರೆ, ನಮ್ಮ ಫ್ರೆಂಡ್ ಯಾರಾದರೂ ಟೀಚರ್ ಆಗಿರ್ತಾರೆ, ಶಿ ಈಸ್ ಅ ಟೀಚರ್ ಅಂತ ಇಂಟ್ರೊಡ್ಯೂಸ್ನು ಮಾಡಿಕೊಡ್ಬೋದು. ನೆಕ್ಸ್ಟ್ ಯಾರಾದರೂ ನಮಗೇನಾದರೂ ಕೊಟ್ಟರೆ ಅವಾಗ ಏನಂತ ಹೇಳ್ತೀವಿ, ಅವ್ರಿಗೆ ಧನ್ಯವಾದವನ್ನು ಹೇಳಬೇಕಲ್ವ, ಅವಾಗ ಏನಂತ ಹೇಳ್ತೀವಿ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ನಮ್ಗೆ ಇನ್ನೊಬ್ಬರ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂತಂದರೆ ಆ ಟೈಮಲ್ಲಿ ಏನು ಹೇಳ್ತೀವಿ, ನಮ್ಗೆ ಅವ್ರ ಕಡೆಯಿಂದ ಹೆಲ್ಪ್ ಬೇಕಾಗಿತ್ತು ಅಂತಂದರೆ ಐ ನೀಡ್ ಸಮ್ ಹೆಲ್ಪ್ ಅಂತ ಹೇಳ್ತೀವಿ. ಕೊನೆಯದಾಗಿ ಏನಪ್ಪ ಅಂತಂದರೆ ಲೆಟ್ ಮಿ ಥಿಂಕ್, ಯಾರಿಗಾದರೂ ಏನಾದರೂ ಹೇಳ್ತೀವಿ ಅಥವಾ ಯಾರೋ ಏನು ಬಂದು ಹೇಳ್ತಾರೆ ಏನಂತ, ಅವಾಗ ನೀನು ಇನ್ನಷ್ಟು ಥಿಂಕ್ ಮಾಡು ಅಂತ ಹೇಳಬೇಕಲ್ವ, ನೀನು ಇನ್ನಷ್ಟು ವಿಚಾರ ಮಾಡು ಅಂತ ಹೇಳಬೇಕಲ್ವ, ಆ ಟೈಮಲ್ಲಿ ಏನಂತ ಹೇಳ್ತೀವಿ ಅಂತಂದರೆ ಲೆಟ್ ಮಿ ಥಿಂಕ್, ನನ್ನ ಥಿಂಕ್ ಮಾಡಲಿಕ್ಕೆ ಬಿಡು ಅಂತಂದರೆ ನಾನು ಥಿಂಕ್ ಮಾಡ್ತೀನಿ ಬಿಡು ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಡೈಲಿ ಯೂಸಸ್ ಆಫ್ ಸೆಂಟೆನ್ಸಸ್. ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು, ಸುಲಭ ಮತ್ತು ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಏನು ಮಾಡ್ಬೋದು, ಕಲಿಬೋದು. ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡ್ತಾಯಿರಿ. ಥ್ಯಾಂಕ್ ಯು.